ಕೂಡಿ ಬಂದ ಅದೃಷ್ಟ. ರಾಮಸಮುದ್ರ ಅನ್ನುವ ಊರಿನಲ್ಲಿರುವ ರಾಮಾಲಯದ ಗುಡಿಗೆ ಎಷ್ಟೋ ಪ್ರಾಮುಖ್ಯತೆ ಇರುತ್ತೆ. ಈ ಗುಡಿಯಲ್ಲಿ ವಿಗ್ರಹದ ರೂಪದಲ್ಲಿ ಇರುವ ಸೀತಾರಾಮರು, ಲಕ್ಷ್ಮಣರು, ಆಂಜನೇಯ ರಾತ್ರಿ ಸಮಯದಲ್ಲಿ ಭಕ್ತರ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ ಅಂತ, ಅವರ ಆಸೆಗಳನ್ನ, ಅವರ ಕಷ್ಟಗಳನ್ನು ತೀರಿಸುತ್ತಾರೆ ಎಂದು ಹೆಸರು ಕೂಡ ಇದೆ. ಸ್ವಯಂವಾಗಿ ಆಂಜನೇಯ ಕೋತಿಯ ಹಾಗೆ ಬದಲಾಗಿ ಆ ಗುಡಿಯ ಸುತ್ತ ತಿರುಗುತ್ತಾ ಭಕ್ತರನ್ನು ನೋಡ್ತಾ ಇರ್ತಾನೆ ಅಂತ ಸ್ಥಳ ಪುರಾಣ ಕೂಡ ಹೇಳುತ್ತೆ. ಅದು ನಿಜವೇ ಅನ್ನುವ ಹಾಗೆ ಹಗಲೆಲ್ಲ ಆ ಗುಡಿಯಲ್ಲಿ ಒಂದು ಕೋತಿ ತಿರುಗುತ್ತಾ ಭಕ್ತರ ಹತ್ತಿರಕ್ಕೆ ಬಂದು ಹಿಡಿಸಿದ ಹಣ್ಣನ್ನು ತೆಗೆದುಕೊಂಡು ತಿನ್ನುತ್ತಾ ಇರುತ್ತದೆ. ದಿನದ ಹಾಗೆ ಆ ದಿನ ಕೂಡ ಶಾರದಾ ಅನಾಮಿಕಾ ಅನ್ನುವ ಅತ್ತೆ ಸೊಸೆಯರು ಗುಡಿಗೆ ಬರುವುದನ್ನು ಗುಡಿಯ ಗೋಡೆಯ ಮೇಲಿರುವ ಕೋತಿ ನೋಡುತ್ತೆ. ಅಷ್ಟೇ ಗಾಬರಿಯಾಗುತ್ತಾ, ಅಮ್ಮ, ಈ ಅತ್ತೆ ಸೊಸೆಯರು ಈ ದಿನ ಕೂಡ ಗುಡಿಗೆ ಬರ್ತಾ ಇದ್ದಾರೆ. ಮೊದಲೇ ಅತ್ತೆ ಶಾರದಾ ಮಹಾ ಜಿಪುಣಿ, ಸೊಸೆ ಅನಾಮಿಕಾ ಏನೋ ಮನಸ್ಸಿರುವ ತಾಯಿ. ಶಾರದಳ ಜಿಪುಣತನವನ್ನ ನೋಡೋದಕ್ಕಿಂತ ವಿಗ್ರಹವಾಗಿ ಬದಲಾಗದೆ ಒಳ್ಳೆದು ಎಂದು ಚಟಕ್ಕಂತ ಮಾಯವಾಗಿ ಹೋಗುತ್ತೆ ಕೋತಿ. ಶಾರದಾ ಅನಾಮಿಕಾ ಗುಡಿ ಹತ್ತಿರ ತೆಂಗಿನಕಾಯಿ ಅಂಗಡಿ ಇಟ್ಕೊಂಡ ಕಮಲಳ ಹತ್ತಿರ ಬರ್ತಾರೆ. ಅನಾಮಿಕಾ ತೆಂಗಿನಕಾಯಿ, ಹೂದಂಡೆ, ಪೂಜಾ ಸಾಮಗ್ರಿಯನ್ನು ತೆಗೆದುಕೊಳ್ಳುತ್ತಾಳೆ. ಅತ್ತೆ, ಕಮಲಂಗೆ ದುಡ್ಡು ಕೊಡಿ. ಎಷ್ಟಾಯ್ತು ಕಮಲ? 200 ಆಯ್ತು ಚಿಕ್ಕಿ. ನಾನು ಕೇಳ್ತಾ ಇರೋದು ಶಾಪ್ ಎಲ್ಲದಕ್ಕೂ ಅಲ್ಲ ಕಮಲ. ಅನಾಮಿಕಾ ಈಗ ತಗೊಂಡ್ಲಲ್ಲ ತೆಂಗಿನಕಾಯಿ, ಹೂದಂಡೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಅದಕ್ಕೆ ಎಷ್ಟಾಗಿದೆಯೋ ಅಷ್ಟು ಮಾತ್ರ ಹೇಳು ಸಾಕು. ನಾನ್ ಹೇಳ್ತಾ ಇರೋದು ಅನಾಮಿಕಾತ್ಗೆ ತಗೊಂಡಿದ್ದಕ್ಕೆ ಚಿಕ್ಕಿ, ಶಾಪ್ ಎಲ್ಲದಕ್ಕೂ ಅಲ್ಲ. ನಿಮ್ಮ ಅಮ್ಮನ ಹೊಟ್ಟೆ ಹೊಡಿಯ? ಒಂದು ತೆಂಗಿನಕಾಯಿ, ಚಿಕ್ಕ ಹೂಮಾಲೆ, 2 ರೂಪಾಯಿ ಕರ್ಪೂರ, 1 ರೂಪಾಯಿ ಅರ್ಶಿನ ಕುಂಕುಮ ಪ್ಯಾಕೆಟ್ ಇದಿಟ್ಕೊಂಡು 200 ರೂಪಾಯಿ ತಗೋತಾ ಇದೀಯಾ? ನಾನಂತೂ ಅಷ್ಟು ಕೊಡಲ್ಲ. ಹಾಗಂದ್ರೆ ಆಗಲ್ಲ ಚಿಕ್ಕಿ, 200 ರೂಪಾಯಿ ಕೊಡ್ಲೇಬೇಕು. ಇಲ್ಲ ಅಂದ್ರೆ ಅರಚಿ ಗಲಾಟೆ ಮಾಡ್ತೀನಿ. ಏನಾದ್ರೂ ಮಾಡ್ಕೊಳ್ಳೆ, ನಾನು ಮಾತ್ರ 200 ರೂಪಾಯಿ ಕೊಡಲ್ಲ. ಚಿಕ್ಕ ತೆಂಗಿನಕಾಯಿ, ಗುಡಿಯಲ್ಲಿ ತಂದ ಹೂವಿನ ಮಾಲೆ, ನೀನ್ ಮಾಡ್ತಾ ಇರೋ ವ್ಯಾಪಾರದ ಬಗ್ಗೆ ನಂಗೆ ಗೊತ್ತಿಲ್ಲ ಅನ್ಕೋತಾ ಇದೀಯ ಕಮಲ? ಗಲಾಟೆ ಮಾಡ್ಬೇಡ ಚಿಕ್ಕಿ, 200 ರೂಪಾಯಿ ಕೊಟ್ರೆ ಕೊಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. 50 ರೂಪಾಯಿ ಕೊಡ್ತೀನಿ. 50 ರೂಪಾಯಿನಾ? ಹೋಗಿ. ಶಾರದಂಗೆ ಕೋಪ ಬರುತ್ತೆ. ಏನೇ ಅಂತ ಇದ್ಯಾ? ಶಾರದಾ ಬೈಗುಳ ಪುರಾಣ ಶುರು ಮಾಡುತ್ತಾಳೆ. ಗುಡಿಗೆ ಬಂದವರೆಲ್ಲರೂ ಅದೊಂಥರ ನೋಡ್ತಾ ಇರ್ತಾರೆ. ಅತ್ತೆ, ನೀವು ದುಡ್ಡು ಕೊಡ್ಬೇಡಿ ಕಮಲ, ನಾನು ಆಮೇಲೆ ಕೊಡ್ತೀನಿ ಎಂದು ಅನಾಮಿಕಾ ತಕ್ಷಣ ಗುಡಿಯೊಳಗೆ ಹೋಗುತ್ತಾಳೆ. ಶಾರದಾ ತನ್ನ ದುಡ್ಡನ್ನು ನೋಡ್ಕೋತಾ, ಈ 50 ರೂಪಾಯಿನ 2 ವರ್ಷದಿಂದ ಖರ್ಚು ಮಾಡ್ಬೇಕು ಅಂತ ನೋಡ್ತಾ ಇದ್ದೀನಿ. ಆದ್ರೆ ಖರ್ಚು ಮಾಡೋದಕ್ಕೆ ಸಮಯ ಸಂದರ್ಭ ಮಾತ್ರ ಬರ್ತಾ ಇಲ್ಲ. ಪಾಪ, ಇದು ಕೂಡ ನನ್ನಿಂದ ದೂರ ಹೋಗ್ಬೇಕು ಅನ್ಕೊಂಡಿಲ್ಲ ಅನ್ಕೋತೀನಿ. ಸರಿ ಬಾ, ನನ್ನ ಹತ್ರನೇ ಇರು ಎಂದು ಶಾರದಾ ಗುಡಿಯೊಳಗೆ ಹೋಗುತ್ತಾಳೆ. ಶಾರದಾ ಅನಾಮಿಕಾ ಇಬ್ಬರು ಸೇರಿ ದೇವರನ್ನು ನೋಡುತ್ತಾ ಕೈ ಮುಗಿಯುತ್ತಾರೆ. ಅನಾಮಿಕಾ ದಿಗಿಲಿನಿಂದ ಮುಖವಿಟ್ಟು, ರಾಮಯ್ಯ ತಂದೆ, ನಾನು ನಿನ್ನ ಬಿಟ್ಟು ಬೇರೆ ದೇವರನ್ನ ಬೇಡ್ಕೊಂಡಿಲ್ಲ, ಕೋರ್ಕೊಂಡುದೇ ಇಲ್ಲ. ಕ್ರಮ ತಪ್ಪದೆ ದಿನವೂ ಬಂದು ನಿನ್ನ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ತಾಯಿಯಾಗುವ ಅದೃಷ್ಟ ಪ್ರಸಾದಿಸು ತಂದೆ, ಈ ಒಂದು ಕೋರಿಕೆ ತೀರ್ಸು ತಂದೆ, ಆಮೇಲೆ ನಾನು ಇನ್ನೇನು ಕೇಳೋದಿಲ್ಲ, ಕಷ್ಟ ಕೊಡಲ್ಲ ಎಂದು ಬೇಡಿಕೊಳ್ಳುತ್ತಾಳೆ. ಶಾರದಾ ಮಾತ್ರ ಕೈ ಮುಗಿಯುತ್ತಾ, ಅಯ್ಯ ರಾಮಯ್ಯ, ಎಲ್ರು ನನ್ನನ್ನ ಜಿಪುಣಿ ಶಾರದಾ ಅಂತ ಇದ್ದಾರೆ. ಆದ್ರೆ ನಾನು ಮಾಡ್ತಾ ಇರೋದು ಉಳಿತಾಯ ತಂದೆ, ನನ್ನ ಕಷ್ಟನ ನೀನಾದ್ರೂ ಅರ್ಥ ಮಾಡ್ಕೋ ರಾಮಯ್ಯ ಎಂದು ಹಾಗೆ ಅತ್ತೆ ಸೊಸೆಯರು ಬೇಡಿಕೊಂಡು ಹೊರಟು ಹೋಗುತ್ತಾರೆ. ಒಂದು ದಿನ ರಾತ್ರಿ 9 ಗಂಟೆಯ ಸಮಯದಲ್ಲಿ ಪೂಜಾರಿಯವರು ಗರ್ಭಗುಡಿಯಲ್ಲಿರುವ ದೇವರನ್ನು ನೋಡುತ್ತಾ ಕೈ ಮುಗಿದು, ರಾಮಯ್ಯ ತಂದೆ, ಇನ್ನು ವಿಶ್ರಾಂತಿ ತಗೊಳ್ಳಿ. ನಾನು ಬೆಳಿಗ್ಗೆ 5 ಗಂಟೆಗೆ ಬಂದು ನಿದ್ರೆಯಿಂದ ಎಬ್ಬಿಸ್ತೀನಿ. ಲಕ್ಷ್ಮಣ ತಂದೆ, ಅಣ್ಣಯ್ಯ ಅತ್ತಿಗೆಯರ ಏಕಾಂತಕ್ಕೆ ಎಂತಹ ಆತಂಕವೂ ಬಾರದಾಗೆ ನೋಡ್ಕೊಳ್ಳುವ ಜವಾಬ್ದಾರಿ ತಮ್ಮೇಲೆ ಇದೆ. ಅಯ್ಯ ಹನುಮಯ್ಯ, ಈ ಗುಡಿಯ ಸಂಪೂರ್ಣ ಬಾಧ್ಯತೆ ನಿನ್ ಮೇಲೆ ಇದೆ. ಇನ್ನು ನಾನು ಬರ್ತೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್ ಎಂದು ಪೂಜಾರಿ ಗುಡಿಯ ಬಾಗಿಲನ್ನು ಮುಚ್ಚಿ ಹೊರಟು ಹೋಗುತ್ತಾನೆ. ಒಂದೇ ಸಲಿಗೆ ಗರ್ಭಗುಡಿ ಕತ್ತಲಾಗಿ ಬದಲಾಗುತ್ತೆ. ಒಂದು ಕ್ಷಣದ ನಂತರ ಸೀತಾರಾಮನ ವಿಗ್ರಹಗಳು ಬೆಳ್ಳಗೆ ಮಿಂಚುತ್ತಾ ಇದ್ದರೆ, ಲಕ್ಷ್ಮಣನ ವಿಗ್ರಹ ಹಳದಿ ಬಣ್ಣದಲ್ಲಿ ಮಿಂಚುತ್ತಾ ಇರುತ್ತೆ. ಆಂಜನೇಯನ ವಿಗ್ರಹ ಆರೆಂಜ್ ಬಣ್ಣದಲ್ಲಿ ಮಿಂಚುತ್ತಾ ಇರುತ್ತೆ. ಆಂಜನೇಯ ಎಂದು ಕರೆಯುತ್ತಲೇ ತಕ್ಷಣ ಕೋತಿ ಪ್ರತ್ಯಕ್ಷವಾಗುತ್ತೆ. ಹೇಳಿ ರಾಮಯ್ಯ ತಂದೆ. ಆಂಜನೇಯ, ಸ್ವಾಮಿಯವರ ಕರೆಗೆ ಅರ್ಥವೇನೋ ಗೊತ್ತಲ್ಲ? ಗೊತ್ತು ತಾಯಿ. ಮತ್ತೆ ಗೊತ್ತಿದ್ದು ಕೂಡ ಹೇಳಿ ರಾಮಯ್ಯ ತಂದೆ ಅಂತ ಕೇಳ್ತಾ ಇದೆಯಲ್ಲ ಆಂಜನೇಯ. ಅಣ್ಣಯ್ಯನ ಹತ್ರನ ತಮ್ಮ ಚಮತ್ಕಾರ. ಇದು ತುಂಬಾ ಚೆನ್ನಾಗಿದೆ ಲಕ್ಷ್ಮಣ. ನನಗೂ ನಮ್ ಸ್ವಾಮಿಯವರ ಮಧ್ಯೆ ಇಂಥ ಮಾತಿನ ಪಂಥವನ್ನು ಇಡಬೇಡ ಲಕ್ಷ್ಮಣ ತಂದೆ, ನಾನು ಸಹಿಸಲಾರೆ. ಭಕ್ತರ ಸಮಾಚಾರವೇನು ಆಂಜನೇಯ?
ತಮಗೆ ತಿಳಿಯದ್ದು ನನ್ನ ಹತ್ರ ಏನಿದೆ ತಂದೆ? ಆಂಜನೇಯ, ಮೇಲಕ್ಕೆ ನೀನು ಹಾಗಂತ ಇದೀಯಾ, ಆದ್ರೆ ಮನಸ್ಸಿನೊಳಗೆ ಒಂದು ಸಂದೇಹವಿದೆ ಅಲ್ವಾ? ಆ ಸಂದೇಹವನ್ನು ಸ್ವಾಮಿಯವರ ಮುಂದಿಡು ಆಂಜನೇಯ. ಆಂಜನೇಯ, ನಿನ್ನ ಸಂದೇಹ ನನ್ನ ಪ್ರಿಯ ಭಕ್ತಳಾದ ಅನಾಮಿಕಳ ಬಗ್ಗೆನೇ ಅಲ್ವಾ? ಹೌದು ರಾಮಯ್ಯ ತಂದೆ. ಆ ಅನಾಮಿಕ ತಾಯಿ ತಾಯ್ತನಕ್ಕಾಗಿ ಎಷ್ಟೋ ತಪಸ್ತಾ ಇದ್ದಾಳೆ. ತಾವು ಕರುಣಿಸಿ ತಾಯ್ತನವನ್ನು ಅದೃಷ್ಟವಾಗಿ ಕೊಡಿ ಸ್ವಾಮಿ. ಹನುಮ, ನೀನು ಅನಾಮಿಕಳ ಮನೆಗೆ ಒಂದು ಹಣ್ಣು ತಗೊಂಡು ಹೋಗು. ಈ ಕ್ಷಣವೇ ಹೊರಡ್ತೀನಿ ತಂದೆ. ಕೋತಿಯಲ್ಲಿ ಮಾಯವಾಗಿ ಹೋಗುತ್ತೆ. ಸ್ವಲ್ಪ ಗಟ್ಟಿಯಾಗಿ. ಹನುಮ. ತಕ್ಷಣ ಕೋತಿ ಪ್ರತ್ಯಕ್ಷವಾಗುತ್ತೆ. ಏನ್ ನಡೀತು ರಾಮಯ್ಯ ತಂದೆ, ಮತ್ತೆ ಕರೆದ್ರಿ? ಆಂಜನೇಯ, ಸ್ವಾಮಿ ಹೇಳುವುದನ್ನ ಪೂರ್ತಿಯಾಗಿ ಕೇಳಲಾರೆಯಾ? ಕೇಳ್ದೆ ಅಲ್ಲ ತಾಯಿ. ರಾಮಯ್ಯ ತಂದೆ ಒಂದು ಹಣ್ಣು ತಗೊಂಡು ಅನಾಮಿಕಳ ಮನೆಗೆ ಹೋಗು ಅಂತ ಹೇಳಿದ್ರಲ್ಲ ಸೀತಮ್ಮ ತಾಯಿ. ಆಂಜನೇಯ, ಅಣ್ಣಯ್ಯ ಹಣ್ಣು ತಗೊಂಡು ಅನಾಮಿಕಳ ಮನೆಗೆ ಹೋಗಿ ಏನು ಮಾಡು ಅಂತ ಹೇಳಿದ್ರು? ಕೋತಿ ಅಯೋಮಯದಿಂದ ನೋಡುತ್ತಾ ಇರುವಾಗ ಆ ಗರ್ಭಗುಡಿಯಲ್ಲಿ ನಗೆ ಕೇಳಿ ಬರುತ್ತೆ. ಕೋತಿ ಅದೊಂಥರ ಮುಖವಿಟ್ಟು, ರಾಮಯ್ಯ ತಂದೆ, ತಾವು ಕೂಡ ನಗ್ತಾ ಇದ್ದೀರಾ? ಹಾ, ಎಷ್ಟು ದಿನಕ್ಕೆ ಹೀಗೆಲ್ಲ ನಗ್ತಾ ಇದ್ದೀರಾ ತಂದೆ? ಈ ನಗುವನ್ನು ನೋಡ್ತಾ ಅಣ್ಣಯ್ಯ ಹೇಳಿದ ಕೆಲಸದಿಂದ ತಪ್ಪಿಸ್ಕೋಬೇಕು ಅನ್ಕೋತಾ ಇದೀಯ ಹನುಮ? ಇಲ್ಲ ಇಲ್ಲ ಲಕ್ಷ್ಮಣ ಸ್ವಾಮಿ, ನಾನು ಯಾವತ್ತೂ ಹಾಗೆ ಮಾಡಲ್ಲ. ಹೇಳಿ ರಾಮಯ್ಯ ತಂದೆ, ನೀವು ಏನ್ ಮಾಡು ಅಂತೀರಾ? ನಾನು ಮಾತ್ರ ಈ ಅವಸರವನ್ನು ಬದಲಾಯಿಸು ಅಂತ ಇದ್ದೀನಿ ಹನುಮ. ನಾನು ಕೊಡುವ ಸಲಹೆ ಕೂಡ ಅದೇ ಆಂಜನೇಯ. ಕ್ಷಮಿಸಿ ತಾಯಿ, ರಾಮಯ್ಯ ಪ್ರಭು ಹೇಳಿದ್ದು ಮಾಡೋದೇ ನನ್ ಕೆಲ್ಸ. ಹನುಮ, ನಾನು ಹೇಳುವುದು ಪೂರ್ತಿಯಾಗಿ ಕೇಳುವುದು ಕೂಡ ನಿನ್ನ ಕೆಲಸ. ಅದೇ ಮರ್ತಿ ಹೋದ್ರೆ ಹೇಗೆ ಆಂಜನೇಯ? ಕ್ಷಮಿಸು ತಂದೆ, ಹೇಳಿ. ನನ್ನನ್ನು ಅನಾಮಿಕಳ ಮನೆಗೆ ಹೋಗಿ ಏನ್ ಮಾಡು ಅಂತೀರಾ? ಹನುಮ, ಅನಾಮಿಕ ಕೊಟ್ಟ ಊಟವನ್ನು ನೀನು ಹೊಟ್ಟೆ ತುಂಬ ತಿಂದು ಆ ಹಣ್ಣನ್ನ ನನ್ನನ್ನು ನೆನೆಸಿಕೊಂಡು ಅನಾಮಿಕಳಿಗೆ ಕೊಡು. ಆ ಹಣ್ಣನ್ನು ತಿನ್ನು ಅಂತ ಹೇಳು. ಅನಾಮಿಕಳಿಗೆ ತಾಯ್ತನ ಅನ್ನುವ ಅದೃಷ್ಟ ಕಲಿತು ಬರುತ್ತೆ. ಮಹಾಭಾಗ್ಯ ರಾಮಯ್ಯ, ತಾವು ಹೇಳಿದ ನಂತರ ನಾನು ಮಾಡದೇ ಇರ್ತೀನಾ? ಬೆಳಿಗ್ಗೆನೆ ಒಂದು ಹಣ್ಣು ತಗೊಂಡು ಅನಾಮಿಕ ಅವರ ಮನೆಗೆ ಹೋಗ್ತೀನಿ. ಆ ತಾಯಿಯ ಕೈಯಲ್ಲಿ ಹಣ್ಣನ್ನ ತಿನ್ನಿಸ್ತೀನಿ. ಈ ರಾಮಯ್ಯ ತಂದೆ ಕೊಡುವ ಅದೃಷ್ಟವನ್ನ ಸ್ವಂತ ಮಾಡ್ಕೊ ಅಂತ ಹೇಳ್ತೀನಿ. ಹನುಮ, 2 ದಿನದಲ್ಲಿ ಬರುವ ನವಮಿಯ ದಿನಕ್ಕೆ ಈ ಕೆಲಸ ಪೂರ್ತಿಯಾಗಬೇಕು. ಜಾಗ್ರತೆ. ಹಾಗೆ ದೇವರೆಲ್ಲರೂ ಮಾತನಾಡಿಕೊಳ್ಳುತ್ತಾ ಇರುವಾಗ ಆ ರಾತ್ರಿ ಕಳೆಯುತ್ತದೆ. ಮಾರನೇ ದಿನ ಕೋತಿ ರೂಪದಲ್ಲಿ ಬದಲಾದ ಹನುಮ ಬಾಳೆಹಣ್ಣನ್ನು ತೆಗೆದುಕೊಂಡು ಶಾರದವರ ಮನೆಗೆ ಬರುತ್ತಾನೆ. ಮನೆಯ ಹೊರಗೆ ನಿಂತುಕೊಂಡ ಶಾರದಾ ಸುತ್ತಲೂ ನೋಡ್ತಾ ಇರ್ತಾಳೆ. ಅಮ್ಮ, ಈ ಜಿಪುಣಿ ತಾಯಿ ಹೊರಗೆ ಇದ್ದಾಳೆ. ಭವಿಷ್ಯ ಯಾರಿಗಾಗಿಯೋ ನೋಡ್ತಾ ಇದ್ದಾಳೆ. ಈ ಹಣ್ಣೇನಾದ್ರೂ ಅವಳ ಕಣ್ಣಿಗೆ ಕಾಣಿಸದೇ ಇದ್ರೆ ಚೆನ್ನಾಗಿರುತ್ತೆ. ಈ ಹಣ್ಣಿಗಾಗಿ ನನ್ನನ್ನು ಬೆದರಿಸಿ ಹೇಳ್ಕೊಂಡ್ರೆ ಅಮ್ಮ, ಆ ಅವಕಾಶ ನಾನು ಈ ಮಹಾತಾಯಿಗೆ ಕೊಡಲ್ಲ. ಮನೆಯ ಹಿಂದಿನಿಂದ ಹೊರಟು ಹೋಗ್ತೀನಿ ಎಂದು ಕೋತಿ ಹೊರಟು ಹೋಗುತ್ತೆ. ಇಷ್ಟರಲ್ಲಿ ಪ್ರಸಾದ್ ಬರುತ್ತಾನೆ. ಏನ್ ಶಾರದಾ, ಇಲ್ಲೇನ್ ಮಾಡ್ತಾ ಇದೀಯಾ? ತರಕಾರಿಗಾಗಿ ಹಣ್ಣಿಗಾಗಿ ನೋಡ್ತಾ ಇದ್ದೀನಿ. ಈ ದಿನ ಇಷ್ಟು ಹೊತ್ತಾದ್ರೂ ಒಬ್ಬ ತರಕಾರಿಯವನಾಗ್ಲಿ ಹಣ್ಣಿನವನಾಗ್ಲಿ ಬಂದಿಲ್ಲ. ಹೀಗಾದ್ರೆ ಏನು ವ್ಯಾಪಾರ ಮಾಡ್ತಾರೋ ಏನೋ. ಒಬ್ಬರಿಗೂ ಸರಿಯಾಗಿ ಕೆಲಸ ಮಾಡ್ಕೊಂಡು ಬದುಕೋಬೇಕು ಅನ್ನೋ ಅಭಿಲಾಷನೇ ಇಲ್ಲ. ನಿನ್ನಂತಹ ಜಿಪುಣರು 100 ಜನ ಇದ್ರೆ ಅವರ ಜೀವನ ಚೆನ್ನಾಗಿರೋ ಹಾಗೆ ಬಿಡು ಎಂದು ಪ್ರಸಾದ್ ಹೊರಟು ಹೋಗುತ್ತಾನೆ. ಹಿತ್ತಲಿನಲ್ಲಿ ಅನಾಮಿಕ ಹೂಗಿಡಗಳಿಗೆ ನೀರು ಹಾಕ್ತಾ ಇರ್ತಾಳೆ. ಕೋತಿ ಅನಾಮಿಕಳ ಹತ್ರ ಬರುತ್ತೆ. ತನಗೆ ಬಹಳ ಹಸಿವೆಯಾಗಿದೆ ಎಂದು ಸನ್ನೆ ಮಾಡುತ್ತದೆ. ಅನಾಮಿಕ ಅರ್ಥ ಮಾಡಿಕೊಂಡು ಅನ್ನ ತೆಗೆದುಕೊಂಡು ಬಂದು ಹೂಗಿಡಗಳ ಮಧ್ಯೆ ಇರುವ ಟೇಬಲ್ ಮೇಲೆ ಇಡುತ್ತಾಳೆ. ಕೋತಿ ಸಂತೋಷದಿಂದ ತಿನ್ನುತ್ತಾ ಇರುವಾಗ ಕೋಲು ಹಿಡಿದುಕೊಂಡು ಅಲ್ಲಿಗೆ ಶಾರದ ಬರುತ್ತಾಳೆ. ಕೋಪದಿಂದ, ಏನೇ ಸೊಸೆ ಇದು? ಹೀಗೆ ಕೋತಿಗೆ ನಾಯಿಗೆ ಇಷ್ಟು ಅನ್ನ ಕೊಟ್ರೆ ಹೇಗೆ ಹೇಳು? ನಾನು ಉಳಿತಾಯ ಮಾಡ್ತೀನಿ, ನೀನು ಈಗ ಖರ್ಚು ಮಾಡ್ತಾ ಇದ್ಯಾ? ಏನು ಮನುಷ್ಯಳೆ ನೀನು? ಎಷ್ಟು ಸಲ ಹೇಳಿದ್ರು ಅರ್ಥ ಮಾಡ್ಕೊಳ್ಳದೆ ಹೋಗ್ತಾ ಇದ್ಯಾ? ಅದಲ್ಲ ಅತ್ತೆ, ತುಂಬಾ ಹಸಿವಾಗಿದೆ ಅಂತಂದ್ರೆ ನಾನು ಕೊಡ್ತೀನಲ್ಲ ಎಂದು ಶಾರದಾ ಅನಾಮಿಕ ಕೊಟ್ಟ ಊಟವನ್ನು ತೆಗೆದು ಎಲ್ಲ ಸ್ವಲ್ಪ ಸ್ವಲ್ಪ ಇಡುತ್ತಾಳೆ. ರಾಮಯ್ಯ ತಂದೆ, ತಮ್ಮ ಜಿಪುಣಿ ಭಕ್ತ ಇಟ್ಟ ಊಟ ನೋಡಿ. ಆದ್ರೂ ನಾನು ಅನಾಮಿಕ ಕೊಟ್ಟ ಊಟ ಅಲ್ವಾ ತಿನ್ಬೇಕಾಗಿದ್ದು, ಈಗ ಹೇಗೆ? ಇಷ್ಟರಲ್ಲಿಯೇ ತರಕಾರಿ ಗಾಡಿಯವನ ಅರಚಾಟ ಕೇಳಿ ಬರುತ್ತೆ. ಅಷ್ಟೇ, ಶಾರದಾ ಸಂತೋಷ ಪಡುತ್ತಾ ಹೊರಗೆ ಹೋಗುತ್ತಾಳೆ. ಅನಾಮಿಕ ಕೋತಿ ಇಬ್ಬರು ಸಂತೋಷ ಪಡುತ್ತಾರೆ. ಅನಾಮಿಕ ಕೋತಿಗೆ ಹೊಟ್ಟೆ ತುಂಬಾ ಅನ್ನ ಕೊಡುತ್ತಾಳೆ. ಕೋತಿ ತೃಪ್ತಿಯಿಂದ ತಾನು ತಂದ ಬಾಳೆಹಣ್ಣು ಕೊಡುತ್ತದೆ. ಆಗ ಅನಾಮಿಕ ಕೋತಿಯ ಹಣೆ ಮೇಲಿರುವ ಕುಂಕುಮವನ್ನು ನೋಡುತ್ತಾಳೆ. ಒಂದೇ ಸಲಕ್ಕೆ ಆ ಕುಂಕುಮ ಮಿಂಚುತ್ತದೆ. ಅನಾಮಿಕಳಿಗೆ ತನ್ನ ಹತ್ತಿರಕ್ಕೆ ಬಂದಿದ್ದು ಸಾಕ್ಷಾತ್ ಹನುಮಂತನವರೇ ಎಂದು ಅರ್ಥವಾಗುತ್ತದೆ. ಆಗ ತಕ್ಷಣ ಭಕ್ತಿಯಿಂದ,
ಜೈ ಶ್ರೀರಾಮ್, ಜೈ ಶ್ರೀರಾಮ್ ಎಂದು ಹೇಳುತ್ತಾಳೆ. ಆ ಮಾತನ್ನು ಕೇಳಿ ಕೋತಿ ಕೂಡ ಜೈ ಶ್ರೀರಾಮ್ ಎಂದು ಹೇಳುತ್ತದೆ. ಆ ದಿನ ರಾತ್ರಿ ಬಾಳೆಹಣ್ಣು ತಿನ್ನುತ್ತಾಳೆ ಅನಾಮಿಕಾ. ಇನ್ನು 2 ದಿನದ ನಂತರ ಶ್ರೀರಾಮನವಮಿ ಹಬ್ಬ. ಅನಾಮಿಕಾ ಹಠ ಹಿಡಿದು ಮತ್ತು ಜಿಪುಣಿ ಶಾರದಳನ್ನು ಒಪ್ಪಿಸಿ ಶ್ರೀ ಸೀತಾರಾಮನ ಕಲ್ಯಾಣ ಮಾಡಿಸುತ್ತಾಳೆ. ಗುಡಿಗೆ ಬಂದವರಿಗೆ ಪಾನಕ, ಕೋಸಂಬರಿ ಕೊಡ್ತಾರೆ. ಎಲ್ಲರೂ ಸಂತೋಷ ಪಡುತ್ತಾರೆ. ಆಗಲೇ ಅನಾಮಿಕಾ ಹೊಟ್ಟೆ ಹತ್ತಿರ ಒಂದು ಮಿಂಚು ಮಿಂಚುತ್ತಾ ಇರುತ್ತದೆ. ತಾನು ತಾಯಿಯಾಗುತ್ತೇನೆ ಎನ್ನುವ ವಿಷಯ ಅನಾಮಿಕಂಗೆ ಅರ್ಥವಾಗುತ್ತೆ. ಸಂತೋಷ ಪಡುತ್ತಾ ಜೈ ಶ್ರೀರಾಮ್ ಎಂದು ಬೇಡಿಕೊಳ್ಳುತ್ತಾಳೆ. ಅಮ್ಮ ಅನಾಮಿಕಾ, ಎಷ್ಟೋ ಜನಕ್ಕೆ ಶ್ರೀರಾಮನವಮಿ ಏದೋ ಒಂದು ರೂಪದಲ್ಲಿ ಕಲಿತು ಬರುತ್ತಮ್ಮ. ನಿನಗೆ ನಿನ್ನ ಸಂತಾನ ರೂಪದಲ್ಲಿ ಒಲಿದು ಬರ್ತಾ ಇದೆ. ನೀನು ಮಕ್ಕಳು ಮರಿ ಜೊತೆ ಸಂತೋಷವಾಗಿರು ತಾಯಿ ಎಂದು ಹೇಳುತ್ತಲೇ ಅನಾಮಿಕಳ ಜೊತೆ ಎಲ್ಲರೂ ಸಂತೋಷ ಪಡುತ್ತಾರೆ. ಹಾಗೆ ಅನಾಮಿಕಳಿಗೆ ಶ್ರೀರಾಮನವಮಿ ಕೂಡಿ ಬಂದ ಅದೃಷ್ಟವನ್ನು ತಂದುಕೊಡುತ್ತದೆ, ಸಂತೋಷವನ್ನು ತುಂಬುತ್ತದೆ. ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಆ ಶ್ರೀರಾಮನ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಬೇಕು ಎಂದು ಕೋರಿಕೊಳ್ಳುತ್ತಾ ನಿಮ್ಮ ಅನಾಮಿಕಾ. ಅತ್ತೆ ಸೊಸೆಯರ ಬಂಗಾರ ಬೆಳ್ಳಿಯ ಡ್ರೆಸ್. ಒಂದು ದಿನ ಶಾರದಾ ಅನಾಮಿಕಾ ಅನ್ನುವ ಅತ್ತೆ ಸೊಸೆಯರು ಬಂಗಾರ ಬೆಳ್ಳಿಯ ಡ್ರೆಸ್ ಗಳನ್ನು ಹಾಕೊಂಡು ಡ್ರೆಸ್ಸಿಂಗ್ ಟೇಬಲ್ ಮುಂದೆ ನೋಡ್ಕೊಂಡು ಸಂತೋಷ ಪಡ್ತಾ ಇರ್ತಾರೆ. ನಿಜ ಹೇಳು ಸೊಸೆ, ನಿನ್ನ ಬಂಗಾರದ ಡ್ರೆಸ್ ಗಿಂತ ನನ್ ಬೆಳ್ಳಿ ಡ್ರೆಸ್ ಚೆನ್ನಾಗಿದೆ ಅಲ್ಲ. ಅತ್ತೆ, ಬೆಳ್ಳಿ ನೋಡೋದಕ್ಕೆ ಬಹಳ ಮಿಂಚ್ತಾ ಕಾಣಿಸುತ್ತೆ, ಆದ್ರೆ ಬೆಲೆ ಕಡಿಮೆ. ಅದೇ ಬಂಗಾರ ಮೆರುಗು ಸ್ವಲ್ಪ ಕಡಿಮೆ ಇದ್ರೂ ಎಷ್ಟು ಬೆಲೆ ಇರುತ್ತೋ ಎಂದು ಹೇಳುತ್ತಾಳೆ. ಅಷ್ಟೇ, ಶಾರದಾಳ ಮುಖವನ್ನು ಅದೊಂಥರ ಇಡ್ತಾಳೆ. ನಿನಗೆ ಹೊಟ್ಟೆ ಕಿಚ್ಚು ಸೊಸೆ, ನಿನ್ನ ಬಂಗಾರದ ಡ್ರೆಸ್ಗಿಂತ ನನ್ನ ಬೆಳ್ಳಿ ಡ್ರೆಸ್ ಹೆಚ್ಚಾಗಿ ಮಿಂಚ್ತಾ ಇದೆ ಅಂತ. ಜೋಕ್ ಚೆನ್ನಾಗಿದೆ ಅತ್ತೆ, ಹೇಗೆ ನಗುಂತೀರಾ? ಹೇಗ್ ನಗೋದಂದ್ರೆ ಏನು ಸೊಸೆ? ಅದೇ ಅತ್ತೆ, ಹಲ್ಲು ಹೊರಗಿಟ್ಟು ನಗ್ಬೇಕಾ, ಹಲ್ಲು ಕಾಣಿಸದ ಹಾಗೆ ನಗ್ಬೇಕಾ? ಈ ಎರಡೂ ಇಲ್ಲ ಅಂದ್ರೆ ಒಳಗೊಳಗೆ ನಗ್ಬೇಕಾ, ಇಲ್ಲ ಅಂದ್ರೆ ಮುಸಿ ಮುಸಿ ನಗ್ಬೇಕಾ? ಹೇಗೆ ನಗ್ಬೇಕೋ ಹೇಳಿದ್ರೆ ಹಾಗೆ ನಗ್ತೀನಿ ಅತ್ತೆ. ಅಬ್ಬಾ ಸೊಸೆ, ಯಾವಾಗ್ಲೂ ಹೊಸದಾಗಿ ಈ ಮನೇಲಿ ಕಾಲಿಟ್ಟಾಗ ಹೇಗಂದ್ರೆ ಹಾಗೆ ನಗ್ತಾ ಇರೋ ಸೊಸೆ. ಒಂದು ಪದ್ಧತಿಯಿಂದ ನಗ್ಬೇಕು, ಸಂದರ್ಭವನ್ನು ನೋಡಿ ಹೇಗ್ ನಗ್ಬೇಕು ಹೇಳ್ತೀನಿ ಅಂತ ಹೇಳಿದ ಮಾತನ್ನ ಇನ್ನು ನೆನ್ಪಿಟ್ಕೊಂಡು ಕೇಳ್ತಾ ಇದೀಯಾ? ನಿನ್ಗೊಂದು ಕೈ ಮುಗಿತೀನಿ ತಾಯಿ. ಇನ್ನು ಹೇಗ್ ನಗ್ಬೇಕು ಅಂತೀಯ ಹಾಗೆ ನಗು. ನಗು ಬಾರದೇ ಇದ್ರೆ ಏನ್ ಮಾಡ್ಬೇಕತ್ತೆ? ಅದು ಕೂಡ ನಾನೇ ಹೇಳ್ಬೇಕಾ? ನಗು ಬಾರದಿದ್ದಾಗ ನಗೋದನ್ನು ಬಿಟ್ಬಿಡು ಸೊಸೆ. ಸರಿ ಅತ್ತೆ, ನೀವು ಹೇಗ್ ಹೇಳಿದ್ರು ಹಾಗೆ ಎಂದು ಅತ್ತೆ ಸೊಸೆಯರು ಮಾತನಾಡಿಕೊಳ್ಳುತ್ತಾ ಇರುವಾಗ ಮನೆಯ ಹೊರಗೆ ಕಿಟಕಿ ಹತ್ರ ಪಕ್ಕದ ಮನೆ ಪಂಕಜ ನಿಂತ್ಕೊಂಡು ಆಸೆಯಿಂದ ನೋಡ್ತಾ ಇರ್ತಾಳೆ. ಊರೆಲ್ಲ ಅಂದ್ಕೊಳ್ತಾ ಇರೋ ಮಾತುಗಳು ನಿಜವೇ ಅನ್ನೋ ಮಾತು. ಈ ಅತ್ತೆ ಸೊಸೆಯರಿಗೆ ಬಂಗಾರದ್ದು ಬೆಳ್ಳಿಯ ಡ್ರೆಸ್ಗಳಿದೆ, ಇದನ್ನ ಹೇಗಾದ್ರೂ ಸ್ವಂತ ಮಾಡ್ಕೋಬೇಕು, ಅದಕ್ಕೆ ನನ್ ಗಂಡ ಪರಮೇಶನ ಸಹಾಯ ತಗೋಬೇಕು ಎಂದು ನಿರ್ಣಯಿಸಿಕೊಂಡು ಆ ಕಿಟಕಿ ಹತ್ರದಿಂದ ತನ್ನ ಮನೆಗೆ ಬರುತ್ತಾಳೆ. ಆಗ ಪರಮೇಶ್ ತಿನ್ನುತ್ತಾ ಕಾಣಿಸುತ್ತಾನೆ. ಪರಮೇಶನ ಹತ್ರಕ್ಕೆ ಬಂದು ಕೂತ್ಕೋತಾಳೆ ಪಂಕಜ. ಮೊದಲು ತಿನ್ನೋದನ್ನ ನಿಲ್ಸಿ. ತಿನ್ನೋದನ್ನ ನಿಲ್ಸು ಅಂತ ಹೇಳ್ತಿದೀಯ ಅಂದ್ರೆ ಎಲ್ಲೋ ನೀನ್ ಕಣ್ಣು ಬಿದ್ದಿದೆ ಅಂತ ಅರ್ಥ ಆಯ್ತು. ಆ ಕಣ್ಣು ಬಿದ್ದ ಮನೆ ಯಾರದು? ಆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ? ನಿನ್ನ ಕಣ್ಣು ಬಿದ್ದಿದೆ ಏನೋ ಹೇಳು ಪಂಕಜ. ಈ ಸಲ ಬಿದ್ದಿದ್ದು 1 ಕಣ್ಣಲ್ಲ ರೀ, 2 ಕಣ್ಣು ಬಿದ್ದಿದೆ. ನನಗೆ 2 ಬೇಕು. ಅಬ್ಬೋ, 2 ಬೇಕಾ? ಸರಿ, ಇಷ್ಟಕ್ಕೂ ಆ ಮನೆಯಲ್ಲಿ? ಎಲ್ಲಿಯೋ ಅಲ್ಲ, ನಮ್ ಪಕ್ಕದ ಮನೇನೇ ರೀ ಎಂದು ಪಂಕಜ ಹೇಳುತ್ತಲೇ ಪರಮೇಶ್ ಸ್ವಲ್ಪ ಆಶ್ಚರ್ಯದಿಂದ, ಶಾರದಾ ಚಿಕ್ಕಮ್ಮನವ್ರ ಮನೆಯಲ್ಲಿ ನಾವು ಕಳ್ತನ ಮಾಡುವ ಬೆಲೆ ಬಾಳುವ ವಸ್ತು ಏನಿದೆ ಪಂಕಜ? ಫ್ರಿಡ್ಜ್ ಇರುತ್ತೆ, ಅದು ಸುಬ್ಬಯ್ಯನ ಮನೆಯಿಂದ ತಗೊಂಬಂದೆ. ಟಿವಿ ಇರುತ್ತೆ, ಅದು ರತ್ನಮ್ಮ ಅವರ ಮನೆಯಿಂದ ತಗೊಂಬಂದೆ ಎಂದು ಹೇಳುತ್ತಾ ಇದ್ದರೆ ಪಂಕಜ ಗಾಬರಿಯಾಗುತ್ತಾ, ಶೂ ಗೋಡೆ ಕೂಡ ಕಿವಿ ಇರುತ್ತೆ ರೀ. ಈ ಊರಲ್ಲಿ ನಡೀತಾ ಇರೋ ಕಳ್ತನಕ್ಕೆ ನಿಜವಾದ ಕಾರಣ ನೀನೆ ಅಂತ ಯಾರಿಗೂ ಮಾತ್ರ ತಿಳಿಲೇಬಾರ್ದು. ನಾವು ಜಾಗೃತಿಯಾಗಿರ್ಬೇಕು. ಏನು ಪಂಕಜ ನೀನ್ ಹೇಳೋದು? ಗೋಡೆಗೂ ಕಿವಿ ಇರುತ್ತಾ? ಎಲ್ಲಿ ಪಂಕಜ? ನನಗ್ ಮಾತ್ರ ಯಾವ ಗೋಡೆಗೂ ಕಾಣಿಸ್ತಾ ಇಲ್ಲ. ನಿನಗ್ ಕಾಣಿಸಿದ್ರೆ ಹೇಳು, ನಾನು ನೋಡ್ತೀನಿ. ಈಗ ಹಂಗ್ಸಿದ್ದು ಸಾಕು, ನಾನ್ ಹೇಳೋದು ಸ್ವಲ್ಪ ಕೇಳಿ. ಪಂಕಜ, ನೀನ್ ಹೇಳೋದು ನಾನ್ ಕೇಳ್ದೆ ಇರೋದು. ಯಾವಾಗಾದ್ರೂ ನಡೀತಾ ಹೇಳು, ತಿಂದ ಮೇಲೆ ನೀನ್ ಹೇಳಿದ್ದನ್ನ ಕೇಳ್ತೀನಿ. ಇಲ್ಲ, ನಾನ್ ಹೇಳಿದ್ದು ಕೇಳಿದ ಮೇಲೆ ನೀವು ತಿನ್ಬೇಕು. ಇಲ್ಲಿ ನೋಡು ಪಂಕಜ, ನೀನು ಸೋಫಾ ಬೇಕು ಅಂದ್ರೆ ಅದನ್ನ ಸರ್ಪಂಚ್ ಮನೆಯಿಂದ ತಗೊಂಬಂದೆ ಅಲ್ಲ. ಬಂಗಾರ ಬೆಳ್ಳಿ ಬೇಕು ಅಂತಂದ್ರೆ ಅಡವಿಟ್ಕೊಳ್ಳುವ ಕಿಶೋರ್ಲಾಲ್ ಅಂಗಡಿಯಿಂದ ತಗೊಂಬಂದಿದ್ದೀನಲ್ಲ. ಇನ್ನು ಶಾರದಾ ಚಿಕ್ಕಮ್ಮನವ್ರ ಮನೇಲಿ ನಿನ್ ಕಣ್ ಬಿದ್ದಿದ್ದು ಏನು ಅಂತ ಹೇಳು. ಆ ಅತ್ತೆ ಸೊಸೆರಿಗೆ ಬಂಗಾರದ ಬೆಳ್ಳಿ ಡ್ರೆಸ್ ಇದೆ, ಅದು ನಂಗ್ ಬೇಕು ಎಂದು ಹೇಳುತ್ತಲೇ ಪರಮೇಶ್ ಆಶ್ಚರ್ಯದಿಂದ, ಬೆಳ್ಳಿ ಬಂಗಾರದ ಡ್ರೆಸ್ಗಳ? ನಿನ್ಗೆ ಹುಚ್ಚಿಡ್ದಿದ್ಯಾ ಪಂಕಜ? ಶಾರದಾ ಚಿಕ್ಕಮ್ಮನವ್ರ ಮನೆಯಲ್ಲಿ ಬೆಳ್ಳಿ ಬಂಗಾರದ ಡ್ರೆಸ್ ಇರೋದಂದ್ರೇನೆ ಇದೆ ರೀ. ನಾನು ಕಣ್ಣಾರೆ ನೋಡಿದ್ದೀನಿ. ಬೇಕು ಅಂದ್ರೆ ನೀವು ಬನ್ನಿ, ನಿಮ್ಗೂ ತೋರಿಸ್ತೀನಿ ಎಂದು ತಿನ್ನುತ್ತಿರುವ ತನ್ನ ಗಂಡ ಪರಮೇಶ್ನನ್ನು ಕರೆದುಕೊಂಡು ಶಾರದಾಳ ಮನೆ ಕಿಟಕಿ ಹತ್ರಕ್ಕೆ ಹೋಗುತ್ತಾಳೆ. ಇಬ್ಬರು ಮನೆಯೊಳಗೆ ನೋಡ್ತಾರೆ. ಸೊಸೆ ಅನಾಮಿಕಾ ಬಂಗಾರದ ಡ್ರೆಸ್ ಅಲ್ಲಿ ಮಿಂಚುತ್ತಾ ಇದ್ರೆ ಅತ್ತೆ ಶಾರದಾ ಬೆಳ್ಳಿ ಡ್ರೆಸ್ ಅಲ್ಲಿ ಮೆರುಗುತ್ತಾ ಇರ್ತಾಳೆ. ಅದನ್ನು ನೋಡಿ ಪರಮೇಶ್ ಶಾಕ್ ಆಗ್ತಾನೆ.
ಆಗಲೇ ಮನೆಗೆ ಎತ್ತಿನ ಗಾಡಿ ಮೇಲೆ ಪ್ರಸಾದ್ ರಮೇಶರು ಬರುತ್ತಾರೆ. ಎತ್ತಿನ ಗಾಡಿಯ ಸೌಂಡ್ ಕೇಳಿ ಪಂಕಜ ಪರಮೇಶ್ ತಮ್ಮ ಮನೆಯೊಳಗೆ ಹೊರಟೋಗ್ತಾರೆ. ಈಗ ಏನಂತೀರ ನೀವು? ನನ್ ಕಣ್ಣನ್ನ ನಾನೇ ನಂಬ್ಲಾರ್ದೆ ಹೋಗ್ತಿದ್ದೀನಿ ಪಂಕಜ. ನಿಮ್ ಕಣ್ಣು ನಂಬದೇ ಇದ್ರು ನನ್ ಕಣ್ಣು ನಂಬಿದೆ. ಈ ದಿನ ರಾತ್ರಿಗೆ ನೀನು ಬಂಗಾರ ಬೆಳ್ಳಿ ಡ್ರೆಸ್ ಅನ್ನ ಕಳ್ತನ ಮಾಡ್ಬೇಕು, ಹೇಗೆ ಅಂತ ಆಲೋಚಿಸ್ಕೊ ಮತ್ತೆ ಎಂದು ಹೇಳಿ ಪಂಕಜ ಹೊರಟು ಹೋಗುತ್ತಾಳೆ. ಪರಮೇಶ್ ಆಲೋಚನೆಯಲ್ಲಿ ಬೀಳ್ತಾನೆ. ರಮೇಶ್ ಪ್ರಸಾದ್ ಮನೆಯೊಳಗೆ ಬರ್ತಾರೆ. ಶಾರದಾ, ಅನ್ನ ಹಾಕಿ, ಅನ್ನ ತಿಂದು ಮತ್ತೆ ಹೊಲದ ಕೆಲ್ಸಕ್ಕೆ ಹೋಗ್ಬೇಕು ಎಂದು ಹೇಳಿದ ಗಂಡ ಪ್ರಸಾದನ ಮಾತನ್ನು ಕೇಳಿ, ಸ್ವಲ್ಪ ಟೈಮ್ ಆಗತ್ತೆ ರೀ, ನೀವೇ ಹಾಕೊಂಡು ತಿನ್ಬಿಡಿ ಎಂದು ಶಾರದಾ ಹೇಳುತ್ತಾಳೆ. ಆ ಮಾತನ್ನು ಕೇಳಿ, ಅನಾಮಿಕಾ ನೀನಾದ್ರೂ ಬಂದು ನಮ್ಮಿಬ್ರಿಗೆ ಅನ್ನ ಹಾಕು ಎಂದು ಗಂಡ ರಮೇಶನ ಮಾತನ್ನು ಕೇಳಿದ ಅನಾಮಿಕಾ, ನಂಗ್ ಕೂಡ ಟೈಮ್ ಆಗತ್ತೆ ರೀ, ಏನೋ ಅಂದ್ಕೊಳ್ಳದೆ ನಿಮಗ್ ನೀವೇ ಹಾಕೊಂಡು ತಿನ್ಬಿಡಿ, ಈಗ ನಾನು ಅತ್ತೆ ಹೊರಗೆ ಬರಲಾರೆವು, ನಮ್ಮ ದುಃಖನ ಅರ್ಥ ಮಾಡ್ಕೊಳ್ಳಿ ಎಂದು ಹೇಳಿದ ಮಾತನ್ನು ಕೇಳಿ ತಂದೆ ಮಗ ಇಬ್ಬರು ಅದನ್ನ ಅರ್ಥ ಮಾಡ್ಕೊತಾರೆ. ಮಗು ರಮೇಶು, ಈ ಅತ್ತೆ ಸೊಸೆಯರಿಬ್ಬರು ಬಂಗಾರದ ಬೆಳ್ಳಿ ಡ್ರೆಸ್ ಹಾಕೊಂಡಿದ್ದಾರೆ ಅಂತ ಅರ್ಥವಾಗ್ತಿದೆ ಹೊರತು ಬಾ, ಅವರು ಈಗ ಬರೋ ಹಾಗಿಲ್ಲ, ನಾವೇ ಹಾಕೊಂಡು ತಿನ್ಬೇಕು. ಸರಿಯಪ್ಪ ಎಂದು ಇಬ್ಬರು ಅನ್ನ ಹಾಕೊಂಡು ತಿಂತಾ ಇರ್ತಾರೆ. ಬಂಗಾರ ಬೆಳ್ಳಿಯ ಡ್ರೆಸ್ ಅನ್ನು ಹಾಕಿಕೊಂಡ ಅತ್ತೆ ಸೊಸೆಯರಿಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ. ಪಂಕಜ ಪರಮೇಶ್ ಈ ಮಾತುಗಳನ್ನು ಕೇಳ್ತಾ ಇದ್ರೆ ಚೆನ್ನಾಗಿರೋದು. ರಾತ್ರಿ ವೇಳೆ ಅತಿ ಕಷ್ಟದಿಂದ ಕಳ್ಳತನ ಮಾಡ್ತಾ ಇರ್ಲಿಲ್ಲ ಪರಮೇಶ್. ಕೇಳಲಿಲ್ಲ, ಆದ್ದರಿಂದ ಕಳ್ಳತನ ಮಾಡೋದಕ್ಕೆ ನಿರ್ಣಯ ತಗೋತಾನೆ. ಅತ್ತೆ, ನಾವು ನಿಜವಾಗಿಯೂ ಬಹಳ ಒಳ್ಳೆಯವರಲ್ವಾ? ಹೌದು ಸೊಸೆ, ಅದಕ್ಕೆ ಅಲ್ವಾ ಯಾರಿಗೂ ಇಲ್ಲದ ಅದೃಷ್ಟ ನಮಗ್ ಬಂತು. ನಿಜ ಹೇಳಿದ್ರಿ ಅತ್ತೆ. ಇಲ್ಲ ಅಂತಂದ್ರೆ ನಮ್ಮಂತ ಬಡವರು ಹೊಲದ ಕೆಲಸ ಮಾಡ್ಕೊಳ್ಳುವ ನಾವು ಬಂಗಾರ ಬೆಳ್ಳಿ ಡ್ರೆಸ್ ಅನ್ನ ಹಾಕೊಳ್ಳೋದಂದ್ರೇನೋ ಹೇಳಿ. ಬಾ ಸೊಸೆ, ಈ ಬೆಳ್ಳಿ ಬಂಗಾರದ ಡ್ರೆಸ್ ಹಾಕೊಂಡು ತನಗ್ ತೋರ್ಸು ಅಂತ ನದಿ ದೊಡ್ಡಮ್ಮ ಹೇಳಿದಳಲ್ಲ, ಮರ್ತೋದ್ಯಾ? ಇಲ್ಲ ಅತ್ತೆ, ನೆನಪಿದೆ. ಆದ್ರೆ ಅತ್ತೆ, ಈಗ ನಾವು ನದಿ ಹತ್ರ ಹೋದ್ರೆ ಊರಿನವರು ನಮ್ಮನ್ನೆಲ್ಲರನ್ನು ಒಂಥರ ನೋಡ್ತಾರೆ. ಅದು ಅಲ್ಲದೆ ಅತ್ಯಾಸಪರರು ಕತ್ತಿ ಹಿಡ್ಕೊಂಡು ಬೆದರಿಸಿದ್ರು ನಾವು ಮಾಡೋದೇನೂ ಇಲ್ಲ ಅತ್ತೆ. ಹೌದು ಸೊಸೆ, ಆದ್ರೆ ಹೋಗ್ಬೇಕು ಬಾ ಎಂದು ಅತ್ತೆ ಸೊಸೆಯರು ಬೆಳ್ಳಿ ಬಂಗಾರದ ಡ್ರೆಸ್ ಅನ್ನು ಹಾಕಿಕೊಂಡು ಊರಿನಲ್ಲಿ ನಡೆದುಕೊಳ್ಳುತ್ತಾ ನದಿ ದೊಡ್ಡಮ್ಮನನ್ನು ನೋಡೋದಿಕ್ಕೆ ಹೋಗ್ತಾ ಇರ್ತಾರೆ. ಊರಿನವರೆಲ್ಲ ಈ ಅತ್ತೆ ಸೊಸೆಯರನ್ನು ಆಶ್ಚರ್ಯದಿಂದ ಅದ್ಭುತದಿಂದ ನೋಡ್ತಾ ಇರ್ತಾರೆ. ಶಾರದಾ ಅನಾಮಿಕಾ ಅವರ ನೋಟವನ್ನು ಹಚ್ಚಿಕೊಳ್ಳದೆ ನದಿ ದೊಡ್ಡಮ್ಮನ ಹತ್ರ ಬರ್ತಾರೆ. ಸುತ್ತಲೂ ನೋಡುತ್ತಾರೆ, ಎಲ್ಲಿಯೂ ಅವರಿಗೆ ನದಿ ದೊಡ್ಡಮ್ಮ ಕಾಣಿಸ್ಲಿಲ್ಲ. ಅತ್ತೆ, ಇಲ್ಲಿ ಎಲ್ಲಿಯೂ ನದಿ ದೊಡ್ಡಮ್ಮ ಕಾಣಿಸ್ಲಿಲ್ವಲ್ಲ? ಹೌದು ಸೊಸೆ, ನದಿ ದೊಡ್ಡಮ್ಮ ಎಲ್ಲೂ ಕಾಣಿಸ್ತಾ ಇಲ್ಲ. ನದಿ ದೊಡ್ಡಮ್ಮ ಎಂದು ಶಾರದಾ ಗಟ್ಟಿಯಾಗಿ ಕರೆಯುತ್ತಾಳೆ. ಆಗ ಒಂದು ದೊಡ್ಡ ಹೆಂಗಸು ಒದ್ದೆ ಬಟ್ಟೆಯಿಂದ ನೀರು ಹರಿತಾ ಇದ್ರೆ ನದಿ ಪಕ್ಕದಲ್ಲಿ ನಿಂತಿರುವ ಶಾರದಾ ಅನಾಮಿಕರ ಹತ್ರಕ್ಕೆ ಬರ್ತಾಳೆ. ಬಂಗಾರ ಬೆಳ್ಳಿ ಡ್ರೆಸ್ ನಲ್ಲಿ ಮಿಂಚುತ್ತಾ ಮುದ್ದಾಗಿರುತ್ತಾರೆ ಅವರಿಬ್ಬರು. ಹಾಗೆ ಅವರನ್ನು ನೋಡಿ ನದಿ ದೊಡ್ಡಮ್ಮ ಬಹಳ ಸಂತೋಷ ಪಡುತ್ತಾಳೆ. ನದಿ ದೊಡ್ಡಮ್ಮನಿಂದ ನೀರು ಹರಿತಾ ಇರುವುದನ್ನ ನೋಡ್ತಾರೆ. ಆಗ್ಲೇ ಅತ್ತೆ ಸೊಸೆಯರಿಗೆ ಅರ್ಥವಾಗುತ್ತೆ, ಈ ದೊಡ್ಡವನೇ ನದಿ ದೇವತೆ ಎಂದು. ನೋಡು ನದಿ ದೊಡ್ಡವ, ನೀನು ಕೊಟ್ಟ ಬೆಳ್ಳಿ ಬಂಗಾರದ ಡ್ರೆಸ್ ಅನ್ನ ಹಾಕೊಂಡು ನಾನು ನಮ್ಮತ್ತೆ ಬಂದಿದ್ದೀವಿ. ಹೇಗಿದ್ದೀವಿ ದೊಡ್ಡಮ್ಮ? ಬಹಳ ಚೆನ್ನಾಗಿದ್ದೀರಿ ಅನಾಮಿಕಾ. ಆದರೂ ಈ ಬೆಳ್ಳಿ ಬಂಗಾರದ ಡ್ರೆಸ್ಗಳು ನಾನು ಕೊಡಲಿಲ್ಲ. ನೀವಿಬ್ಬರು ಬಹಳ ಆಲೋಚಿಸಿ ನದಿ ನೀರು ಕಾಲುಷ್ಯವಾಗದ ಹಾಗೆ ಯಾವಾಗಿಂದ ಆವಾಗ ಕಸವನ್ನು ತೆಗಿತಾ ಇದ್ದೀರಾ, ನೀರನ್ನು ಕಾಪಾಡ್ತಾ ಇದ್ದೀರಾ. ಅದಕ್ಕೆ ಆ ನದಿ ತಾಯಿ ಮೆಚ್ಚಿಕೊಟ್ಟಿದ್ದಾಳೆ. ಆ ನದಿ ತಾಯಿ ನೀವೇ ಅಲ್ವಾ ದೊಡ್ಡಮ್ಮ? ಹೇಗ ಕಂಡುಕೊಂಡ್ರಿ ಅನಾಮಿಕಾ? ಇಷ್ಟು ದೊಡ್ಡ ವಯಸ್ಸಿನಲ್ಲಿ ಈ ನದಿ ದಡದಲ್ಲಿ ಒಬ್ಬರೇ ಇದ್ದೀರಾ. ಹೇಗೆ ನೋಡಿದ್ರು ಕಾಣಿಸೋದಿಲ್ಲ, ಕರೆದ್ರೆ ಬರ್ತೀರಾ. ಬಂದ ಪ್ರತಿ ಸಲ ಹರಿತಾ ಇರುವ ನೀರಿನಿಂದಲೇ ಬರ್ತೀರಾ. ಅಂದ್ರೆ ಅರ್ಥವೇನು? ನದಿ ದೇವತೆ ಆದ್ದರಿಂದ ನದಿಲಿದ್ದೀರಾ, ಆದ್ದರಿಂದ ಒತ್ತೆಯಾಗಿ ಬರ್ತಾ ಇದ್ದೀರಾ. ಬಹಳ ಸಂತೋಷ ತಾಯಿ ಎಂದು ಅತ್ತೆ ಸೊಸೆಯರು ಹೇಳುತ್ತಾಳೆ. ಆ ದೊಡ್ಡ ಹೆಂಗಸು ನದಿ ದೇವತೆಯಾಗಿ ಬದಲಾಗುತ್ತಾಳೆ. ಅತ್ತೆ ಸೊಸೆಯರು ಸಂತೋಷ ಪಡುತ್ತಾ ನೋಡುತ್ತಾ ಕೈ ಮುಗಿಯುತ್ತಾರೆ. ಯಾವಾಗಲೂ ಹೀಗೆ ಮಾನವತ್ವದಿಂದ ಬದುಕುತ್ತಾ ಪಂಚಭೂತಗಳನ್ನು ಕಾಪಾಡಿಕೊಳ್ತಾ ಇರಿ. ಆರೋಗ್ಯವಾಗಿ ಜೀವಿಸುತ್ತೀರಾ, 100 ಕಾಲ ಬಾಳಿ. ಸರಿ ತಾಯಿ ಎಂದು ಹೇಳುತ್ತಲೇ ದೇವತೆ ಮಾಯವಾಗಿ ಹೋಗುತ್ತಾಳೆ. ಅತ್ತೆ ಸೊಸೆಯರಿಬ್ಬರು ಮನೆಗೆ ಬರುತ್ತಾರೆ. ಅವರ ಬೆಳ್ಳಿ ಬಂಗಾರದ ಡ್ರೆಸ್ ಅನ್ನು ಬೀರುನಲ್ಲಿ ಇಡ್ತಾರೆ. ಆ ದಿನ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಪಕ್ಕದ ಮನೆ ಪರಮೇಶ್ ಕಳ್ಳತನ ಮಾಡೋದಕ್ಕೆ ಬರ್ತಾನೆ. ಬೀರು ತೆಗೆದು ಬೆಳ್ಳಿ ಬಂಗಾರದ ಡ್ರೆಸ್ ಅನ್ನು ನೋಡ್ತಾನೆ. ಅಷ್ಟೇ, ಬೆಳ್ಳಿ ಬಂಗಾರದ ಡ್ರೆಸ್ಗಳು ಒಂದೇ ಸಲ ಗಾಳಿಯಲ್ಲಿ ಎಗರುತ್ತೆ. ಪರಮೇಶ್ ಅಯೋಮಯದಿಂದ ಆ ಡ್ರೆಸ್ಗಳ ಕಡೆನೆ ನೋಡ್ತಾ ಇರ್ತಾನೆ. ಇದೇನಿದು, ಈ ಬೆಳ್ಳಿ ಬಂಗಾರದ ಡ್ರೆಸ್ಗಳು ಹೀಗೆ ಗಾಳಿಯಲ್ಲಿ ಎಗರುತ್ತು ಎಂದು ಅಂದುಕೊಳ್ಳುತ್ತಾ ಇರುವಾಗ ಆ ಡ್ರೆಸ್ಗಳಿಗೆ ಮುಖ ಪ್ರತ್ಯಕ್ಷವಾಗುತ್ತೆ. ಏನೋ ಕಳ್ಳ, ಹೀಗೆ ಕಳ್ಳತನ ಮಾಡೋದು ತಪ್ಪಲ್ವಾ? ತಪ್ಪೇ, ಆದ್ರೆ ತಪ್ಪಲ್ಲ. ನನಗೆ ಕೆಲಸ ಬಿಟ್ಟು ಮತ್ತೊಂದು ಕೆಲಸ ಬರಲ್ಲ. ಅಂದ್ರೆ ನೀನ್ ಇದುವರೆಗೂ ಕಳ್ಳತನವನ್ನು ಬಿಟ್ಟು ಒಂದು ಒಳ್ಳೆ ಕೆಲಸ ಕೂಡ ಮಾಡಿಲ್ಲ ಅಂತ ಅರ್ಥವಾಯ್ತು. ಒಳ್ಳೆ ಕೆಲಸ ಮಾಡದವರಿಗೆ ಮಾನವತ್ವ ಇಲ್ಲದವರ ಹತ್ರ ನಾವು ಬರಲ್ಲ.
ಇನ್ನು ಮೇಲಿಂದ ನಮಗೆ ಮಾತುಗಳಿಲ್ಲ, ಮಾತಾಡ್ಕೊಳ್ಳೋದು ಇಲ್ಲ. ಬೆಳ್ಳಿ, ಈಗ ಶುರು ಮಾಡು. ಸರಿ ಬಂಗಾರ. ಅತ್ತೆ ಸೊಸೆಯರೇ, ಕಳ್ಳ ಬಂದಿದ್ದಾನೆ, ಎದ್ದೇಳಿ, ಕಳ್ಳ ಬಂದಿದ್ದಾನೆ, ಎದ್ದೇಳಿ, ಕಳ್ಳನನ್ನ ಹಿಡ್ಕೊಳ್ಳಿ, ಇವರು ನಮ್ಮನ್ನ ತಗೊಂಡು ಹೋಗ್ತಾ ಇದ್ದಾರೆ ಎಂದು ಅರಚುತ್ತದೆ ಬೆಳ್ಳಿ ಡ್ರೆಸ್. ಆ ಮಾತು ಕೇಳಿ ಪರಮೇಶ್ ಅಲ್ಲಿಂದ ಓಡಿ ಹೋಗುತ್ತಾನೆ. ಅಷ್ಟೇ, ಅದನ್ನು ನೋಡಿ ಬೆಳ್ಳಿ ಬಂಗಾರದ ಮುಖಗಳು ನಗುತ್ತವೆ. ತನ್ನ ಮನೆಗೆ ಬಂದ ಪರಮೇಶ್ ಗಾಬರಿಯಾಗುತ್ತಾ, ಅಮ್ಮ, ಇನ್ನು ಮೇಲಿಂದ ಈ ಕಳ್ಳತನ ಬೇಡ, ಏನೋ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಎಂದು ನಿರ್ಣಯ ತೆಗೆದುಕೊಳ್ಳುತ್ತಾನೆ. ಇನ್ನು ಆ ದಿನದಿಂದ ಕಳ್ಳತನವನ್ನೇನು ಮಾಡದೆ ಚೆನ್ನಾಗಿ ಕೆಲಸ ಮಾಡ್ಕೋತಾ ಇರ್ತಾನೆ. ಇನ್ನು ಅತ್ತೆ ಸೊಸೆಯರಿಬ್ಬರು ಸಂತೋಷದಿಂದ ಅಂದುಕೊಂಡಾಗೆಲ್ಲ ಬೆಳ್ಳಿ ಬಂಗಾರದ ಡ್ರೆಸ್ ಅನ್ನು ಹಾಕೊಂಡು ಸಂಭ್ರಮ ಪಡ್ತಾ ಇರ್ತಾರೆ. ಎಲ್ಲ ಧನವಂತರಾದರೂ ಕೂಡ ಈ ಅತ್ತೆ ಸೊಸೆಯರು ಮಾತ್ರ ಯಾವತ್ತಿಗೂ ಪ್ರಕೃತಿ ಸಂಪತ್ತನ್ನು ಹಾಳು ಮಾಡುವ ಯಾವ ಕೆಲಸವನ್ನೂ ಮಾಡಲಿಲ್ಲ. ಇದಕ್ಕೂ ಮೊದಲಿನ ಹಾಗೆ ನದಿ ನೀರು ಕಾಲುಷ್ಯವಾಗದ ಹಾಗೆ ಜಾಗ್ರತೆ ತಗೋತಾ ಇರ್ತಾರೆ.